ಕಾಪುಗೆ ಹೆಮ್ಮೆಯ ಒಂದು ಗರಿಯಾಗಿ ಇನಾಸನ್ ಆಡಿಟೋರಿಯಂ ಉದ್ಘಾಟನೆಗೊಂಡಿದೆ. ಕಾಪುವಿನ ಕೊಪ್ಪಲಗಡಿ ಮಲ್ಲಾರ್ ಸಮೀಪ ಬಹಳ ಒಂದು ಪ್ರತಿಷ್ಠಿತ ಒಂದು ಸಭಾಂಗಣ ಇನಾಸನ್. ನಮ್ಮ ಕಾಪುವಿನ ಈ ಪರಿಸರದಲ್ಲಿ ಬಹುಶಃ ಇಷ್ಟು ಸುಸಜ್ಜಿತವಾದಂಥ ಸಭಾಂಗಣ ಬೇರೆ ಕಡೆ ಇಲ್ಲ. ಇನಾಸನ್ ಎಂಬ ಬಹಳ ಸುಂದರವಾದಂಥ, ನಾವು ಎಲ್ಲೂ ಕೂಡ ಇಷ್ಟೊಂದು ಸುಂದರ, ಇಷ್ಟೊಂದು ಭವ್ಯವಾದ, ಇಷ್ಟೊಂದು ವಿಶಾಲವಾದಂಥ ಹಾಲ್ ಅನ್ನು ಕಾಣಿಲ್ಲ. ಈ ಹಾಲ್ ಎಲ್ಲರ ಮನಸೂರೆಗೊಳ್ಳುವಂಥ ಹಾಲ್ ಆಗಿದೆ. ಒಂದು ಸುಂದರವಾದ ಕನ್ವೆನ್ಷನ್ ಸೆಂಟರ್ ಈ ಪರಿಸರದಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದು ಬಹಳ ಸುಂದರವಾಗಿದೆ. ಈ ಜಿಲ್ಲೆಗೆ ಇದೊಂದು ಮತ್ತೊಂದು ದೊಡ್ಡ ಕೊಡುಗೆ ಅಂತೇಳಿ ಕೂಡ ನಾವು ಭಾವಿಸ್ತೇವೆ. ಇನಾಸನ್ ಗ್ರೂಪ್ನವರು ಒಂದು ಅದ್ಭುತವಾದಂತ ಒಂದು ಕಲ್ಯಾಣ ಮಂಟಪವನ್ನ ಕಟ್ಟಿದ್ದಾರೆ. ನಮ್ಮ ಸೌಭಾಗ್ಯ, ಕಾಪುವಿನ ಶಾಸಕನಾಗಿ ಅದನ್ನು ಉದ್ಘಾಟನೆ ಮಾಡತಕ್ಕಂಥ ಯೋಗಭಾಗ್ಯವನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಕಾಪುಗೆ ಈ ತರದ ಒಂದು ಕಟ್ಟಡದ ಹಾಲ್ನ ಅಗತ್ಯ ಇತ್ತು, ಅದನ್ನು ಅವರು ಫುಲ್ಫಿಲ್ ಮಾಡಿದ್ದಾರೆ. ಇನಾಸನ್ ಅತ್ಯಂತ ಸುಸಜ್ಜಿತವಾದ ಸುಂದರವಾದ ಒಂದು ಸಭಾಭವನ ಎನ್ನುವುದಕ್ಕಿಂತಲೂ ಇದೊಂದು ಅತ್ಯಂತ ಒಳ್ಳೆಯ ರಿಸೋರ್ಟ್ ಅಂತಲೇ ಹೇಳಬಹುದು. ಒಂದು ಸುಂದರ ಸಭಾಭವನವನ್ನು ಇವತ್ತು ಕೊಡುಗೆಯಾಗಿ ಕಾಪುಗೆ ಕೊಟ್ಟಿದ್ದಾರೆ. It is very prestige for us in Mallar. We born in Mallar and we need to grow our village. This is a required thing which has been done now. Almost we waited more than 8 or 10 years. Otherwise in Kapu people as mostly they are going to Udupi as well as Udyavur. ಪ್ರದೇಶದಲ್ಲಿ ಇಂತಹ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡ ಈ ತನಕ ಇರಲಿಲ್ಲ. ಈ ನಾಡಿನ ಎಲ್ಲ ಸಮುದಾಯದವರಿಗೆ ಎಟಕುವ ರೀತಿಯಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ನಾವು ಇದರಲ್ಲಿ 23 ಪಾರ್ಟ್ನರ್ಸ್ ಇದ್ದೇವೆ. ನಾವೊಂದು 7 ವರ್ಷ ಮೊದಲು 23 ಜನ ಸೇರಿ ಕನಸು ಕಂಡಿದ್ದೆವು ಒಂದು ಹಾಲ್ ಮಾಡುವ ಅಂತ. ಅದು ಈಗ ನನಸಾಗಿದೆ, ಅಲ್ಹಮ್ದುಲಿಲ್ಲಾ. ಇನಾಸನ್ ಆಡಿಟೋರಿಯಂನ ಫೆಸಿಲಿಟಿ ಏನೆಂದರೆ ಟೋಟಲ್ 3,000 ಸೀಟ್ ಕೆಪಾಸಿಟಿ ಉಂಟು. ಜೆಂಟ್ಸ್ಗೆ ಆಗಿ ನಾವು ಒಂದು ದೊಡ್ಡ ಹಾಲ್, ಅದರಲ್ಲಿ 1,500 ಸಿಟ್ಟಿಂಗ್ ಕೆಪಾಸಿಟಿ. ಲೇಡೀಸ್ ಬಾಲ್ಕನಿಯಲ್ಲಿ ಸಹ 1,500 ಸಿಟ್ಟಿಂಗ್ ಕೆಪಾಸಿಟಿ ಉಂಟು. ಸ್ಟೇಜ್ ಸಹ ವಿಶಾಲವಾಗಿದೆ. ಹವಾನಿಯಂತ್ರಣ ಒಳ್ಳೆ ರೀತಿಯಲ್ಲಿದೆ. 300 ಮೆಂಬರ್ ಮಿನಿ ಹಾಲ್ ಸಹ ನಮ್ಮಲ್ಲಿ ಸಪರೇಟ್ ಆಗಿ ನಾವು ಮಾಡಿದ್ದೇವೆ. ಡೈನಿಂಗ್ ಸಾಧಾರಣ 30,000 ಅಡಿ ಚದರ ಅಡಿ ವಿಸ್ತೀರ್ಣ ಉಂಟು. ಅದರಲ್ಲಿ ಸಹ 1,500 ಜನ ಒಮ್ಮೆಗೆ ಊಟ ಅದನ್ನು ಉಪಯೋಗಿಸಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, 300 ಗಾಡಿ ಪಾರ್ಕಿಂಗ್ ಮಾಡುವ ಸ್ಥಳಾವಕಾಶ ನಾವು ನೀಡಿದ್ದೇವೆ. ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ವ್ಯವಸ್ಥಿತವಾದಂಥ ಆಧುನಿಕ ರೀತಿಯ ಎಲ್ಲ ಸುಸಜ್ಜಿತ ವ್ಯವಸ್ಥೆ ಇದೆ. ಶುಭ ಕಾರ್ಯಕ್ಕೆ ಇದು ಬಹಳ ಹೇಳಿ ಮಾಡಿಸಿದಂಥ ಸಭಾಂಗಣ. ಮದುವೆ ಶುಭ ಸಮಾರಂಭಗಳಿಗೆ, ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಏನಾದರೂ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ಒಂದು ಒಳ್ಳೆಯ ಸಭಾಂಗಣ. ನಮ್ಮ ಊರಿನ ಮುಸ್ಲಿಂ ಬಂಧುಗಳು 23 ಜನ ಸೇರಿ ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಿ ಆ ಮೂಲಕ ಅವರು ಈ ಹಾಲ್ ಅನ್ನು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಈ ಹಾಲ್ ಮಧ್ಯಮ ವರ್ಗದ ಜನರಿಗೆ, ಬಡವರಿಗೆ ಮತ್ತು ಶ್ರೀಮಂತರಿಗೆ ಎಲ್ಲರಿಗೂ ದೊರಕುವ ರೀತಿಯಲ್ಲಿ ಈ ಹಾಲನ್ನು ರಚನೆ ಮಾಡಿದ್ದಾರೆ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನತೆಗೆ ಒಂದು ಬಹಳ ದೊಡ್ಡ ಅವಕಾಶ ಈ ಹಾಲಿನಿಂದ. ಸುಮಾರು 23 ಜನ ಸಹೋದರರು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನ ಇಲ್ಲಿ ಹುಟ್ಟುಹಾಕಿದ್ದಾರೆ. ಈ ಪರಿಸರದ ಎಲ್ಲ ಸಮುದಾಯದ ಜನರಿಗೆ ಇದೊಂದು ಉತ್ತಮವಾದಂತಹ ಒಂದು ವೇದಿಕೆ ಆಗತಕ್ಕಂತ ಒಂದು ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿದೆ. ಕಾಪು ಈ ಪರಿಸರದಲ್ಲಿ ತುಂಬಾ ಮುಸ್ಲಿಂ ಸಮುದಾಯದ ಜನರು ಇದ್ದರೂ ಸಹ ಅವರಿಗೆ ಒಂದು ಸಮುದಾಯ ಭವನ ಆಗಲಿ ಯಾವುದು ಇಷ್ಟರವರೆಗೆ ಸರ್ಕಾರದವರೆಗಾಗಲಿ ಅಥವಾ ಪ್ರೈವೇಟ್ ಆಗಿ ಯಾರೂ ಮಾಡಲಿರಲಿಲ್ಲ. ಹಾಗಾಗಿ ಎಲ್ಲ ಒಂದು ಸಂಘಟನೆಯಾಗಿ ಇನಾಸನ್ ಎಂಬ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಆಡಿಟೋರಿಯಂ ಅನ್ನು ಸ್ಥಾಪಿಸಿ ಇನ್ಕಮ್ನಲ್ಲಿ ಬರುವ ಒಂದು ಭಾಗವನ್ನು ಜಾತಿ ಮತ ಭೇದವಿಲ್ಲದೆ ತಲುಪಿಸುವ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ನಾವು ಸಹ ಸಂಘಟಿತರಾಗಿ ಸಮಾಜದಲ್ಲಿ ಏನು ಸಹ ಸಾಧಿಸಲು ಸಾಧ್ಯವಿದೆ ಅಂತ ಸಂದೇಶವನ್ನು ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಇದರ ಲಾಭದಲ್ಲಿ 25% ಬಡವರ ಮಕ್ಕಳದ್ದು ವಿದ್ಯಾಭ್ಯಾಸಕ್ಕಾಗಿ ನಾವು ಮೀಸಲಿಡ್ತೇವೆ. ಅದು ನಮ್ಮ ಒಂದು ಮೇನ್ ಒಂದು ಧ್ಯೇಯ ಇತ್ತು.
ಸಮಾಜದ ಎಲ್ಲ ಸಮುದಾಯದ, ಅದು ಮುಸ್ಲಿಂ ಮಾತ್ರ ಅಲ್ಲ, ಇನ್ನಿತರ ಹಿಂದೂ ಸಮುದಾಯ ಇರಬಹುದು, ಕ್ರೈಸ್ತ ಸಮುದಾಯ ಇರಬಹುದು, ಅದರಲ್ಲಿ ಯಾರು ಬಡವರಿದ್ದಾರೆ ಅವರಿಗೆ ಸಹಾಯಧನ ಮಾಡುವಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಈ ಒಂದು ಸಭಾಂಗಣದ ಪಾಲುದಾರರು ಮಾಡಿದ್ದಾರೆ. ಇದು ನಮ್ಮ ಜಿಲ್ಲೆಗೆ ಒಂದು ಮಾದರಿಯಾಗಬೇಕು. ಇದೊಂದು ಒಳ್ಳೆಯ ಒಂದು ಅವಕಾಶ, ಸಮಾಜದ ಸಂಘಟನೆಗೆ, ಸಮಾಜದ ಪ್ರಗತಿಗೆ ಒಟ್ಟು ಸೇರ್ತಕ್ಕಂಥ ದಿಕ್ಕಿನಲ್ಲಿಯೂ ಕೂಡ ಇದು ಈ ನಾಡಿಗೆ ಒಂದು ದೊಡ್ಡ ಕೊಡುಗೆ ಆಗಿದೆ. ಈ ಭಾಗದ ನಮ್ಮ ಮುಸ್ಲಿಂ ಯುವಕರದ್ದು ತುಂಬಾ ಜನ ಸೇರಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಅವರ ಆಸೆ ಅದು ನಿರಾಸೆ ಆಗಬಾರದು. ಅವರು ತಮ್ಮ ಬದುಕಲ್ಲಿ ಯಶಸ್ಸನ್ನ ಕಾಣಬೇಕು. ಎಲ್ಲ ಜನರು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಬೇರೆ ಸಮುದಾಯವರು ಇಲ್ಲಿಗೆ ಬಂದು ತಮ್ಮ ಏನು ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಅದನ್ನು ಇಲ್ಲಿ ಹಮ್ಮಿಕೊಳ್ಬೇಕು. ಇದೊಂದು ಮಾದರಿ ಸಭಾಂಗಣವಾಗಿ ಬೆಳಗಬೇಕು. ಅವರ ಏನು ಯೋಜನೆ ಇದೆ ಇದು ಯಶಸ್ಸಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. Wish you best of luck and let us pray of this hall success.